ಹಾಯ್ ಹಲೋ ಇದು ಬಂದು ಡೇ 5 ಮಿನಿ ವ್ಲಾಗ್ ಸಂಡೇದು. ಅವತ್ತು ನನ್ನ ತಂಗಿಗೆ ಮತ್ತು ಮಮ್ಮಿಗೆ ಇಬ್ಬರಿಗೂ ಲೀವ್ ಇತ್ತು. ಹಾಗಾಗಿ ಮಮ್ಮಿ ಫ್ರೆಂಡ್ ಮಗಳ ಮ್ಯಾರೇಜ್ ಇತ್ತು ಅಂತ ಹೋಗಿದ್ವಿ. ಆ್ಯಂಡ್ ಎಲ್ಲ ಹೋಗಿ ಮ್ಯಾರೇಜ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಫೋಟೋಶೂಟ್ಗಳನ್ನ ಮಾಡಿಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 12:30 1 o'clock ಆಗೋಯಿತು. ಆ್ಯಂಡ್ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅವರಿಬ್ಬರು ರೆಸ್ಟ್ ಮಾಡಿದ್ರು. ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗೋದಿತ್ತು. ಹಾಗಾಗಿ ನಾನು ತಾವರೆಕೆರೆಗೆ ಹೋದೆ. ಅಲ್ಲಿ ಹೋದ ಕೂಡಲೇ ನನ್ನ ಫ್ರೆಂಡ್ ಬಂದು ನನ್ನ ಪಿಕ್ ಮಾಡಿದ್ಲು. ಅವಳು ಮನೆಗೆ ಕರ್ಕೊಂಡೋದ್ಲು. ಯಾಕಂದರೆ ಅವ್ರ ಮನೆ ಚೇಂಜ್ ಮಾಡಿ ಹೊಸದಾಗಿ ಮನೆ ಕಟ್ಸಿದ್ರು. ಅವ್ರು ಓಪನಿಂಗಿಗೆ ಕರೆದಿದ್ರು ಸಹಿತ ನಾನು ಹೋಗೋಕ್ಕಾಗಿರಲಿಲ್ಲ. ಆಫ್ಟರ್ ಲಾಂಗ್ ಟೈಮ್ ನಾನು ಅವ್ರ ಮನೆಗೆ ಹೋಗಿದ್ದೆ. ಆ್ಯಂಡ್ ಹೋದ ತಕ್ಷಣ ಅವರ ಪಪ್ಪ ಮಮ್ಮಿ ಅಂತೂ ತುಂಬ ಖುಷಿಯಾಗಿ ವೆಲ್ಕಮ್ ಮಾಡಿದ್ರು. ಹೋದ ಕೂಡಲೇ ಅವಳು ಮನೆಯೆಲ್ಲ ತೋರಿಸಿದ್ರು. ಅವ್ರ ಮಮ್ಮಿ ನೀರೆಲ್ಲ ಕೊಟ್ಟರು. ಹಾಗೆ ಎಲ್ಲ ಚೆನ್ನಾಗಿ ಮಾತಾಡಿಸಿದ್ರು. ಮನೆಯೆಲ್ಲ ನೋಡಿಕೊಂಡು ಮಾಡಿ ಮೇಲೆಲ್ಲ ತೋರಿಸ್ಬೇಕು ಅಂತ ಕರ್ಕೊಂಡು ಹೋದ್ಲು. ಮಾಡಿ ಮೇಲೂ ಸಹಿತ ಎಲ್ಲ ಮನೆಯೆಲ್ಲ ಫುಲ್ಲು ಸುತ್ತಾಗಿ ನೋಡಿಕೊಂಡು ಹಾಗೆ ಅವ್ರ ಅಕ್ಕನ ಮಗಳು ಇದ್ಲು ಅಂತ ಅಂದ್ಬಿಟ್ಟು ಅವಳನ್ನ ಸಹಿತ ಮೀಟ್ ಮಾಡಿಕೊಂಡು ಅವಳಿಗೊಂದು ಚಾಕ್ಲೇಟ್ ಕೊಟ್ಟು ಮಾತಾಡಿಸ್ಕೊಂಡು ಹಾಗೆ ಮನೆ ಕೆಳಗಡೆ ಬಂದು ಅವ್ರ ಮನೆ ಮುಂದೆಗಡೆ ಇರೋವಂಥ ಎಲ್ಲ ಗಾರ್ಡನ್ನ ನಾನು ನೋಡಿಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡೆ. ಹಾಗೆ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಅವ್ರ ಮನೆ ಪೂಜೆದ್ದು ಆಲ್ಬಮ್ ಬಂತು ಅಂತ ಆಲ್ಬಮ್ನ ತೋರಿಸಿದ್ದು. ಆಲ್ಬಮ್ ಎಲ್ಲ ನೋಡಿಕೊಂಡು ಹಾಗೆ ಒಂದೆರಡು ಫೋಟೋಶೂಟ್ಗಳನ್ನ ಮಾಡಿಕೊಂಡೆ. ಅವರು ನಾನು ಏನೂ ತಿನ್ನಲ್ಲ ಅಂತ ಅಂದ್ಬಿಟ್ಟು ಅವ್ರು ನಾನ್ ವೆಜ್ ಮಾಡಿದರು ಅಂತ ನಾನು ಏನೂ ತಿನ್ನಲ್ಲ ಅಂತ ಜ್ಯೂಸ್ ಗೀಸ್ ಎಲ್ಲ ತರಿಸ್ಕೊಟ್ರು ಪಾಪ. ಹಾಗಾಗಿ ಜ್ಯೂಸ್ ಎಲ್ಲ ಕೊಟ್ಟು ಅಲ್ಲಿಂದ ನಾನು ಸ್ವಲ್ಪ ಜಲ್ದಿ ಹೊರಡಬೇಕಿತ್ತು. ಯಾಕಂದರೆ ನಾನು ಈವ್ನಿಂಗ್ ನಾನು ರಿಟರ್ನ್ ಬಾಗಲಕೋಟೆಗೆ ಹೊರಡೋದಿತ್ತು. ಹಾಗೆ ಒಂದೆರಡು ಫೋಟೋಶೂಟ್ಗಳನ್ನ ಅವ್ರ ಮನೇಲಿ ಮಾಡಿಕೊಂಡು ಹಾಗೆ ನಾನು ಹೊರಟ್ವಿ. ನನ್ನ ಫ್ರೆಂಡು ನನ್ನ ಬಸ್ ಹತ್ತಕ್ಕೆ ಅಂತ ಬಂದು ಹಾಗೆ ಅಲ್ಲೊಂದು ಐಸ್ ಕ್ರೀಮ್ ಮತ್ತು ಜ್ಯೂಸನ್ನ ಕುಡಿದು ನನ್ನ ಬಸ್ ಹತ್ಸಿ ಅವಳು ಸಹಿತ ಟಾಟಾ ಮಾಡಿಕೊಂಡು ಹೊರಟ್ಲು. ನಾನು ರಿಟರ್ನ್ ಮನೆಗೆ ಬರೋದಕ್ಕೆ ಅಮ್ಮ ನಾನು ಹೊರಡ್ತೀನಲ್ಲ ಅಂತ ಸ್ವೀಟು ಮತ್ತು ಚಕ್ಲಿ ಎಲ್ಲ ಮಾಡ್ಕೊಂಡು ಕೂತಿದ್ರು. ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಲಗೇಜ್ ಎಲ್ಲ ನಾನು ರೆಡಿ ಮಾಡಿಕೊಂಡು ಸ್ಟೇಷನ್ ಕಡೆಗೆ ಬಂದೆ. ಸ್ಟೇಷನ್ಗೆ ನನ್ನ ತಮ್ಮ ತಂಗಿ ಎಲ್ಲ ಬಂದರು ಬಿಡೋಕ್ಕೆ ಅಂತ ಟ್ರೈನ್ ಹತ್ತಿಸ್ಬಿಟ್ಟು ಅವರು ಹೊರಟರು. ನಾನು ನೈಟೆಲ್ಲ ಜರ್ನಿ ಎಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಬಾಕ್ಸ್ ಎಲ್ಲ ಕಟ್ಕೊಟ್ಟಿದ್ರು. ಬಾಕ್ಸ್ ಎಲ್ಲ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹೊರಟೆ. ಟ್ರೈನಲ್ಲಿ ಕೂಡ ನನಗೆ ಫುಲ್ಲು ಲಾಂಗ್ ಜರ್ನಿ ಆಗಿದ್ದರಿಂದ ನಿದ್ದೆ ಸರಿಯಾಗೂ ಸಹಿತ ಆಗಲಿಲ್ಲ. ಆ್ಯಂಡ್ ಆಲ್ಮೋಸ್ಟು ನಾನು ನೈಟೆಲ್ಲ ಜರ್ನಿ ಮಾಡಿಕೊಂಡು ಬಾಗಲಕೋಟೆಗೆ ಬರಬೇಕಾದ್ರೆ ಬೆಳಗಿನ ಜಾವನೇ ಆಗೋಯಿತು. ಆಲ್ಮೋಸ್ಟ್ ನಾನು 5:30 ರೀಚ್ ಆದಾಗ ಬಾಗಲಕೋಟೆಗೆ. ಆ್ಯಂಡ್ ಬಾಗಲಕೋಟೆಗೆ ರೀಚ್ ಆಗ್ತಿದ್ದಂಗೆ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ ನಾನು. ಆ್ಯಂಡ್ ಹಸ್ಬೆಂಡ್ ಕೂಡ ಬಂದರು. ಅವ್ರು ಬಂದು ನನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.